ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ: ನೀರ ಬೊಬ್ಬುಳಿಕೆಗೆ ಕಬ್ಬುಣದ ಕಟ್ಟುಕೊಟ್ಟು ಸುರಕ್ಷಿತವ ಮಾಡುವ ಭರವ ನೋಡ. ಮಹಾದಾನಿ ಕೂಡಲ ಸಂಗಮ ದೇವನ ಪೂಜಿಸಿ ಬದುಕು ಓ ಕಾಯವ ನಿಶ್ಚಯಿಸದೆ. ಈ ವಚನದ ಸಾರ ಹೀಗಿದೆ: ದೇಹವು ನೀರ ಮೇಲಿನ ಗುಳ್ಳೆಯಂತೆ ಅಸ್ಥಿರವಾದುದು. ಇದಕ್ಕೆ ಕಬ್ಬಿಣದ ಕಟ್ಟು ನಿರ್ಮಿಸಿ ಶಾಶ್ವತವಾಗಿಸುವ ಪ್ರಯತ್ನ ಮೂರ್ಖತನದ್ದಾಗಿದೆ. ಭಗವಂತನು ಮಹಾದಾನಿ. ಇರುವಷ್ಟು ದಿನ ಅವನನ್ನೇ ನಂಬಿ ಅವನ ಸ್ಮರಣೆ ಅರ್ಚನೆ ಮಾಡಿದರೆ ಅವನು ಮೋಕ್ಷವನ್ನು ಕರುಣಿಸುವನು. ದೇಹವನ್ನು ನಂಬದೆ ಭಗವಂತನನ್ನು ನಂಬಿ ಬದುಕಬೇಕು ಎಂದು ಬಸವಣ್ಣನವರು ಅವರ ಅಭಿಪ್ರಾಯವನ್ನು ತಮ್ಮ ಈ ವಚನದ ಮೂಲಕ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಂದಿನ ಮಾತು: ಸಂವಹನದಲ್ಲಿ ಹೇಳುವುದಕ್ಕಿಂತ ಹೆಚ್ಚಿನ ಮಹತ್ವ ಕೇಳುವುದಕ್ಕಿದೆ. ಒಳ್ಳೆಯ ಕೇಳುಗರಾಗಿ ಸಂವಾದದ ಮೌಲ್ಯದ ಜೊತೆ ಸಂಬಂಧವನ್ನು ನಾವೆಲ್ಲ ವೃದ್ಧಿಸಿಕೊಳ್ಳೋಣ. ಮುರಿದು ಬಿದ್ದ ಸಂಬಂಧ ಎಂದರೆ ಕರಗಿದ ಚಾಕೊಲೇಟಿನಂತೆ. ಎಷ್ಟೇ ಪ್ರಯತ್ನಿಸಿದರೂ ಮೊದಲಿನ ರುಚಿ ಮತ್ತು ಆಕಾರವಂತೂ ಬರುವುದಿಲ್ಲ. ಎಂದಿಗೂ ಆ ಸಂಬಂಧವನ್ನು ಕಳೆದುಕೊಳ್ಳಬಾರದು. ಸಾಧನೆ ಕೊಂಚ ವಿಳಂಬವಾದರೂ ರುಜುಮಾರ್ಗದಲ್ಲೇ ಮುನ್ನಡೆಯಬೇಕೇ ಹೊರತು ಕ್ಷಿಪ್ರ ಸಾಧನೆಯ ಹಪಹಪಿಯಲ್ಲಿ, ಅಂದರೆ ಗಡಿಬಿಡಿಯಲ್ಲಿ ವಾಮ ಮಾರ್ಗವನ್ನು ತುಳಿಯಬಾರದು.